ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಿಂದೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಜಪಾನಿನ ಫೇಮಸ್ ಗಾಶೋಜುಕುರಿ ಮನೆ ಅಂತ ಹೇಳಿ. ಸೊ ಇವತ್ತು ನಾನು ಬಂದಿದ್ದೀನಿ ಜಪಾನಿನ ಕ್ಲೀನೆಸ್ಟ್ ವಿಲೇಜ್ ಆದಂತಹ ಶಿರಾಕಾವಾಗೋಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವ್ಲಾಗಲ್ಲಿ ನನ್ನ ಜೊತೆ ಯಾರು ಬಂದಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಲ ನಿಮಗೆ. ಬನ್ನಿ ಕ್ಯಾಮ್ರಾ ತಿರುಗಿಸ್ತೀನಿ. ಸೊ ಇಲ್ಲಿ ನೋಡಿ, ಯಾರಿವರು? ಮಿಸ್ಟರ್ ಹ್ಯಾಂಡ್ಸಮ್ ಪವನ್. ಹಲೋ. ಏನು ಸರ್, ಏನಾಯ್ತು? ಯಾಕೆ ಹಿಂಗೆ ಕೂತಿದ್ದೀರಾ? ಸಿಕ್ಕಾಬಟ್ಟೆ ಬಿಸಿಲಿದೆ. ಹಾಂ, ಏನು ಕುಡಿತಾ ಇದ್ದೀರಾ? ನಾನು ಇಲ್ಲಿದು ಪೋಕರೆ ಸ್ವೀಟ್ ಕುಡಿತಾ ಇದ್ದೀನಿ. ಹೌದಾ? ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ರೆಡಿನಾ? ಎನರ್ಜಿ ಇದೆಯಾ? ಎನರ್ಜಿ ಇಲ್ಲ, ಆದ್ರೂ ನೋಡೋಣ. ಹೌದಾ? ನಡೀರಿ ಹೋಗೋಣ. ಹಿಂಗೆ ವಿಂಟರಲ್ಲಿ ಕೂಲ್ ಆಗಿರುತ್ತೆ, ಬಟ್ ಆದರೆ ಸಮ್ಮರಲ್ಲಿ 30 ಡಿಗ್ರೀಸ್ ಇದೆ. ಸಿಕ್ಕಾಬಟ್ಟೆ ಹಾಟ್ ಇದೆ, ಆಗಲ್ಲ ನನ್ನ ಕೈಲಿ. ಅದಕ್ಕೆ ಎಲ್ಲ ನೋಡಿ, ಎಲ್ಲ UV ಪ್ರೊಟೆಕ್ಟೆಡ್ ಹಾಕ್ಕೊಂಡಿದ್ದೀನಿ, ಇಲ್ಲ ನನ್ನ ಕಲರ್ ಫೇಡ್ ಆಗ್ಬಿಡುತ್ತೆ. ಹೌದಾ ಸರ್? ಓಕೆ, ನಮಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ನಾವಿರೋದೇ ಕಪ್ಪು. ಸೊ ಕಪ್ಪು ನಮ್ಮ ಬಣ್ಣ. ನಮಗೆ UVನೂ ಬೇಡ, ಏನೂ ಬೇಡ. ಪವನ್ ಅವ್ರಿಗೆ UV ಬೇಕು, ಎಲ್ಲ ಬೇಕು ಅಲ್ವಾ ಸರ್? ನಾನು ಜಪಾನೀಸ್ ಥರ ಆಗೋಣ ಅಂತ. ನಡೀರಿ ಸಖತ್ ಹಾಟ್ ಮಗ ಅಂತ. ಹೇಗಿದ್ದೆ ನಾನು? ಹೇಗಾಗೋಗ್ಬಿಟ್ಟೆ ಇಲ್ಲ. ಫುಲ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗೋಣ, ನಡೀರಿ. ಓಕೆ, ಇಲ್ಲಿಂದ ಹಚ್ಕೊಂಡು ಹೋಗೋದಾ? ಕಡೆಯಿಂದ ಇಲ್ಲಿ ನೋಡಿ, ನೋ ಮೋಟ್ರ್ ವೆಹಿಕಲ್ಸ್ ಅಂತೆ. ಇಲ್ಲಿಂದ ಗಾಡಿಗಳು ಅಳೋಡಿಲ್ಲ, ಬರೀ ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಮನೆಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಒಳ್ಳೆ ಅನುಭವ ಗುರು. ಇದಂತೂ ಸೂಪರ್ ಆಗಿದೆ. ಎಲ್ಲಿ ನೋಡಿದ್ರೆ ಇದೇ ಥರ ಗಾಶೋಜುಕುರಿ ಮನೆಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಸೊ ನನ್ನ ಹಿಂದೆ ಏನು ಮನೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ಬಂದುಬಿಟ್ಟು ಗಾಶೋಜುಕುರಿ ಮನೆ ಅಂತ ಕರೀತಾರೆ. ಗಾಶೋಜುಕುರಿ ಅಂದರೆ ಏನಪ್ಪ ಅಂತ ಕೇಳ್ತೀರಾ? ಅದ್ರ ಮೇಲ್ಗಡೆ ಅದು ರೂಫ್ ಏನಿದೆಯಲ್ಲ, ಅದು ನೋಡಿ ಹಿಂಗಿದೆ, ಯಾರೋ ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡ್ತಾರೋ ಥರ. ಸೊ ಇಡೀ ಮನೆ ಮೇಲ್ಗಡೆಯಿಂದ ನೋಡಿದಾಗ ಯಾರೋ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅನ್ನೋ ಥರ ಒಂದು ಫೀಲಿಂಗ್ ಕೊಡುತ್ತೆ. ಸೊ ಈ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ಗೆ ಏನಿದೆಯಲ್ಲ, ಇದನ್ನು ಗಾಶೋಜುಕುರಿ ಅಂತ ಕರೀತಾರೆ. ಇದು ಈ ರೀಜನಲ್ಲಿ ತುಂಬ ಫೇಮಸ್ಸು. ಮೇಲ್ಗಡೆ ಪೂರ್ತಿ ಏನಿದೆಯಲ್ಲ ರೂಫು, ಆ ರೂಫ್ ಪೂರ್ತಿ ಪ್ರತಿ ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ತಾರೆ. ಯಾಕೆಂದರೆ ಸ್ನೋ ಬಂದಾಗ ಹಾಳಾಗೋಗುತ್ತೆ. ಸೊ ಹಾಗಾಗಿ ಸ್ನೋ ಮುಗಿದ ಮೇಲೆ ಮತ್ತೆ ರೀಬಿಲ್ಡ್ ಮಾಡ್ತಾರೆ. 1 ವರ್ಷಕ್ಕೆ ಮಾಡ್ತಾರೋ 2 ವರ್ಷಕ್ಕೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಪದೇ ಚೇಂಜ್ ಮಾಡ್ತಾ ಇರಬೇಕು. ಸೊ ಅದೇ ಈ ಮನೆಯ ವಿಶೇಷತೆ. ಇದೇನು ಗೊತ್ತಾ, ಇದು ಬಂದುಬಿಟ್ಟು ಈ ಸಮ್ಮರ್ ಟೈಮಲ್ಲಿ, ಬೇಸಿಗೆ ಕಾಲದಲ್ಲಿ ಎಷ್ಟೊಂದು ಹೀಟ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಅದನ್ನು ತಂಪು ಮಾಡೋಕ್ಕೆ ನೇಚರ್ ರೀತಿಲಿ ಈ ಥರ ಮಾಡಿದ್ದಾರೆ. ಸೊ ನೀರಿಂದು ಸ್ಪ್ರೇ ಬರ್ತಾ ಇರುತ್ತೆ. ಇದು ಅಂದರೆ ಗಿಡಗಳಿಗೂ ಹೆಲ್ಪ್ ಆಗುತ್ತೆ, ನಮಗೂ ತಣ್ಣಗೆ ಮಾಡುತ್ತೆ. ಸೊ ಅದೇ ಇದರ ಬೆನಿಫಿಟ್ಟು. ಸೊ ನ್ಯಾಚುರಲ್ ವೇಯಲ್ಲಿ ಕೂಲಿಂಗ್ ಮಾಡಿದ್ದಾರೆ ಇಡೀ ಸಿಟಿನ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ನ್ಯಾಚುರಲ್ ವೇಯಲ್ಲಿ ಕೂಲಿಂಗ್ ಮಾಡಿದರೆ ಇಡೀ ಹಳ್ಳಿನ. ಬನ್ನಿ ಹೋಗೋಣ ಮುಂದೆ. ನಡೀತಾ ಇಲ್ಲಿ ನೋಡಿ, ಶ್ರೈನ್ ಬಂತು. ಸೊ ಜಪಾನಿನ ಹಳ್ಳಿ ಅಂದರೆ ಒಂದು ಶ್ರೈನು, ಒಂದು ಟೆಂಪಲ್ಲು ಇರಲೇಬೇಕು. ಸೊ ಫಸ್ಟ್ ಶ್ರೈನ್ ಬಂತು. ಬನ್ನಿ ಹೋಗೋಣ. ಪವನ್ ಅವ್ರು ಏನೋ ಮಾಡ್ತವ್ರೆ, ಏನೋ ತೆಗಿತವ್ರೆ. ಏನು ಸರ್ ಅದು? ಏನು ತೆಗಿತಾ ಇದ್ದೀರಾ ಪವನ್ ಅವರೇ? ಹಲೋ. ಹಾಂ, ಏನು ತೆಗಿತಾ ಇದ್ದೀರಾ? ಏನು ಸರ್ ಇದು? 700 ಇಯರ್ಸ್ ಹಳೇದಂತೆ. ಯಾವುದು ಈ ಮರ? ಈ ಮರ 700 ಇಯರ್ಸಾ? ಹಾಂ, ನಿಜವಾಗ್ಲೂ? 708 to 714. 708 to 714 ಇಯರ್ಸ್ ಹಳೆ ಮರನ ಇದು? ಎಷ್ಟು ಸರ್ ನಿಮ್ಮ ಸೈಜ್ದೊಂದು 4 ಇದೆಯಾ, 5 ಇದೆಯಾ? ಯಾಕೆ ನಮ್ದೊಂದು 10 ಹಾಕ್ಬೇಕಂತ ನೋಡಿ. ಯಾವುದು ಇದಾ? ದೊಡ್ಡದಿದೆ, ನಾನೇ ಹಿಂಗೆ ಇಟ್ಕೊಂಡ್ರು. ನೀವು ಹಂಗೆ ಹಿಡ್ಕೊಂಡ್ರು 10 ಹಾಕ್ತೀರಂತೀರಾ? ಸೊ ಇಷ್ಟು ಹಿಂಗೆ ಹೋಗ್ತಾ ಹೋದ್ರೆ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿಂದ ಇದು ಅಷ್ಟೊಂದು ಗೊತ್ತಾಗಲ್ಲ ನಿಮಗೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮರ. ಆ ಅಗ್ಲ ನೋಡಿ ಎಷ್ಟಿದೆ ಅದ್ರದ್ದು. 700 ವರ್ಷ ಹಿಂದಿನ ಮರ ಕಾಣಿಸ್ತಾ ಇದೆಯಾ? ಈ ಥರ ಇದೆ. ಬೈ ದ ವೇ, ಈ ಮರಗಳೇನಿದಾವಲ್ಲ, ಈ ಮರಗಳನ್ನ ಸುಗಿ ಅಂತ ಕರೀತಾರೆ ಜಾಪನೀಸಲ್ಲಿ. ಸರ್ ಇದಕ್ಕೆ ಏನಂತಾರೆ ಹಿಂಗೆ ಕನ್ನಡದಲ್ಲಿ ಗೊತ್ತಾ ನಿಮಗೆ? ಇಲ್ಲಪ್ಪ. ಹಾಂ, ಇಲ್ಲ, ಗೊತ್ತಿಲ್ವಾ? ಸೊ ಎಷ್ಟೊಂದು ಇದ್ದಾವೆ ಸುಗಿ ಮರಗಳು ಇದೇ ಥರ. ಸೊ ಎಲ್ಲ ಮರಗಳಿಗೂ ಈ ಥರ ಥ್ರೆಡ್ಗಳು ಹಾಕವ್ರೆ, ಆಯಿತಾ? ಈ ಥ್ರೆಡ್ ಹಾಕಿದ್ರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇದೊಂಥರ ಪವಿತ್ರವಾದ ಮರ ಅಂತ. ಸೊ ಎಲ್ಲ ಮರಗಳಿಗೂ ಈ ಥರ ಹಾಕಿ ಬಿಟ್ಟಿದ್ದಾರೆ ಸುಗಿಗಳಿಗೆ. ಸೊ ಪವನ್ ಅವರು ಬೆಚ್ಚಬೆರಗಾಗಿ ನೋಡ್ತಾಯಿದ್ರು ಅವಾಗಲೇ. ಇಲ್ಲಿ ಬಂತು ನೋಡಿ ನಮ್ಮ ತೋರಿ ಗೇಟು.
ಆಯಿತಾ. ಸೊ ತೋರಿ ಗೇಟ್ಗೆ ಒಂದು ರೋಪು. ಸರ್ ರೋಪ್ಗೆ ಏನಂತಾರೆ ಗೊತ್ತಾ ಜಾಪನೀಸಲ್ಲಿ? ಇದು ಗೊತ್ತಿಲ್ಲ. ಇದು ಅಂತೂ ನಮ್ಮ ಭತ್ತ ಅಲ್ವಾ? ಭತ್ತದಲ್ಲಿ ಮಾಡಿರೋದು. ಭತ್ತದಲ್ಲಿ ಮಾಡಿರುವಂಥ ಒಂದು ಇದು ಎಲ್ಲ ಟೆಂಪಲಲ್ಲೂ ರೀಚ್ ಆಯಿತು ಫಸ್ಟ್ ಟೈಮು. ಸೊ ಇದಿರುತ್ತೆ. ಆಮೇಲೆ ಇದು ಬಂದುಬಿಟ್ಟು ಕಾಣಿಕೆ ಪೆಟ್ಟಿಗೆ ಸರ್, ಹುಂಡಿ. ಹಾಂ, ಇದರೊಳಗಡೆ ದುಡ್ಡು ಹಾಕಬೇಕು. ಹುಂಡಿ ಹಿಂಗಿದೆ ನೋಡಿ, ಫುಲ್ಲು ಜಾಪನೀಸ್ ಹುಂಡಿ ಈ ಥರ ಬರುತ್ತೆ ನೋಡಪ್ಪ. ಸೊ ಮುಂದ್ಗಡೆ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಸಿಂಹನ ಒಂದು ವಿಗ್ರಹ ಇಟ್ಟವ್ರೆ ನೋಡಿ ಸರ್. ಇನ್ನು ತೆಗೆದ್ಬಿಟ್ಟು ನಿಮ್ಮದೇ ಇಡೋಣವಾ? ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಕೈ ಮುಗಿಯೋದ ಮೇಲೆ ಹಚ್ಬೇಕಾ? ಮೇಲೆ ಮುಚ್ಚಿದಾರಲ್ಲ ಡೋರು. ಕೈ ಮುಗಿಯೋಣ. ವಾಕೆ ಒಂದು ಸ್ವಲ್ಪ ಕರುಣೆ ಇರಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರಲಿ, ಪ್ರೀತಿ. ಸೊ ಶ್ರೈನ್ ನೋಡ್ಕೊಂಡು ಬಂದ್ವಿ. ಶ್ರೈನ್ ನೋಡ್ಕೊಂಡು ಬಂದಮೇಲೆ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಭವನ್ ಏನು ಅನಿಸ್ತಾ ಇದೆ ಹಳ್ಳಿ ನೋಡಿ? ಚೆನ್ನಾಗಿ. Why you ask all these questions? What is why you asking? ಇದೆಯಾ? ಹಾಂ, ವಿಂಟರ್ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಹಾಂ, ಆದರೆ ಸಮ್ಮರಲ್ಲೂ ಸೂಪರ್ ಆಗಿದೆ ಅಲ್ಲ? ಯಾರು ಜಾಸ್ತಿ ಇಲ್ಲ. ಸೊ ಪವನು ಇಲ್ಲಿ ನೋಡಿ ಏ ಬಂತು ಸ್ಮಶಾನ. ಎಷ್ಟು ಚೆನ್ನಾಗಿದೆ. ಬರೀ ಇಂಥದೆಯಾ? ಚೆನ್ನಾಗಿದ್ಯಾ? ಜಾಪನೀಸ್ ಮಲಗ್ಬೋದು. ಸುಮ್ಮನಿರಿ ಸರ್, ಹಂಗೆ ಅನ್ಬೇಡಿ. ಸೊ ಜಾಪನೀಸ್ ಸ್ಮಶಾನ ಎಷ್ಟೊಂದು ವ್ಲಾಗ್ಸಲ್ಲಿ ನೋಡಿರ್ತೀರಾ, ಬಟ್ ಇದು ಸ್ವಲ್ಪ ಚೆನ್ನಾಗಿರೋ, ಇದು ಯಾವುದೋ ಫ್ಯಾಮ್ಲಿ ವ್ಲಾಗ್ ಇದು ಇರಬೇಕು, ಸ್ಮಶಾನ ಇರಬೇಕು ಇದು ಮೋಸ್ಟ್ಲಿ. ಸೊ ಬರೀ ಫ್ಯಾಮಿಲಿ ಮೆಂಬರ್ಸು ಎಲ್ಲರದ್ದು ಕಾಂಜಿ ಸೇಮ್ ಇದೆ. ಇಲ್ಲೂ ಕಾಂಜಿ ಸೇಮ್ ಇದೆ, ಅಲ್ಲೂ ಕಾಂಜಿ ಸೇಮ್ ಇದೆ. ಸೊ ಮೋಸ್ಟ್ಲಿ ಫ್ಯಾಮಿಲಿ ಬರಿಯಲ್ ಗ್ರೌಂಡ್ ಇರಬೇಕಿದು. ಸೊ ಈ ಥರ ಇದೆ ಸ್ಮಶಾನದ ಒಂದು ಗ್ರೌಂಡು. ಅದ್ರ ಹಿಂದ್ಗಡೆ ಒಂದು ದೊಡ್ಡ ಮನೆ ಇದೆ. ಇವರು ಯಾವುದು ಅಂತ ಗೊತ್ತಿಲ್ಲ, ಸಖತ್ತಾಗಿದೆ. ನಡೀತಿ ಸರ್, ಹೋಗೋಣ. ಇದೇನು ಮನೆನೇ ಮ್ಯೂಸಿಯಮ್ಮ? ಮನೆ ನೋಡೋದ ಇದು? ಗೊತ್ತಿಲ್ಲ ಏನಂತ. ನೋಡಿ ಸೈಕೆಟ್ಸ್ 400. ಆವಾಗಲೇ ಪವನ್ ಅವ್ರು ಹೇಳಿದ್ರಲ್ಲ ಯಾವುದೋ ಮ್ಯೂಸಿಯಂ ಇದೆ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಪವನ್ ಅವರು 400 ಹೆಣ್ಣು ಕೊಟ್ಬಿಟ್ಟು 800 ಹೆಣ್ಣಲ್ಲಿ ನೋಡೋಕೆ ಬಂದಿದ್ದೀವಿ. ಸೊ ಇದು ಬಂದುಬಿಟ್ಟು ಒಂದು ಗಾಶೋಜುಕುರಿ ಮನೆ. ಸೊ ಒಳಗಡೆ ಏನೇನು ಯಾವುದ್ಯಾವುದು ವಸ್ತುಗಳು ಯೂಸ್ ಮಾಡ್ತಾರೆ, ಏನೇನಿದೆ ಎಲ್ಲ ಇರುತ್ತಂತೆ. ಸೊ ಬನ್ನಿ ಹೋಗೋಣ, ನೋಡೋಣ ಒಳಗೆ ಏನಿದೆ ಅಂತ. ಸೊ ಪವನ್ ಅವರು ಇವಾಗ ಸೆಕೆಂಡ್ ಫ್ಲೋರ್ ಹತ್ಕೊಂಡು ಬರ್ತಾ ಇದ್ದಾರೆ. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಸೊ ಪವನು ಹೆಂಗಿದೆ ಸ್ಟೇರ್ಸು? ನಮ್ಮ ಇಂಡಿಯನ್ ಮನೆ ಥರನೇ ಇದೆಯಾ ಅಥವಾ ಡಿಫ್ರೆಂಟ್ ಇದೆಯಾ? ಮನೆ ಅಟ್ಟನಾ? ಮೆಟ್ಲು. ಸೊ ಇಲ್ಲೇನಿದು ನೇಗ್ಲ? ಏನಪ್ಪ ನೇಗಿಲ? ಇದು ನೇಗಿಲು ಇರಬೇಕಲ್ವಾ? ಹಂಗೆ ಅನಿಸ್ತಾ ಇದೆ. ನೇಗಿಲು ತಾನೇ ಇದು? ಹಾಂ, ಇದೆ ನೇಗಿಲು. ನೋಡಿ ನೇಗಿಲು. ಸೊ ನಮ್ಮ ಅಣ್ಣವರು ಕೈಲಾಗದು ಎಂದು ಅಂತ ಇಟ್ಕೊಂಡು ಓಡಾಡಿದ್ದ ನೇಗಿಲು ಈ ಥರ ಇದೆ ನೋಡಿ. ಜಪಾನಿನ ನೇಗಿಲು ಈ ಥರ ಬರುತ್ತೆ. ಆಮೇಲೆ ಇಲ್ಲೊಂದಿಷ್ಟು ಹಗ್ಗ ಇದ್ದಾವೆ ಆಯಿತಾ. ಸೊ ಹಗ್ಗ, ಆಮೇಲೆ ಇಲ್ಲಿ ಎಷ್ಟೊಂದು ಜನ ಅವ್ರು ಯೂಸ್ ಇದು ನೋಡಿದ್ರಾ ಚಪ್ಪಲ್ಲು? ಚಪ್ಪಲ್ ನೋಡಿ ಹೆಂಗೈತೆ. ಇದನ್ನ ಹಾಕೊಂಡು ಹೆಂಗೆ ಸರ್ ಓಡಾಡೋದು ಚಪ್ಪಲ್ಲು. ಆಮೇಲೆ ಇಲ್ಲಿ ರೈತರು ಕೆಲಸ ಮಾಡ್ತಿರುವಂಥ ಪಿಕ್ಚರ್ಗಳು ತೋರಿಸಿದ್ದಾರೆ ನೋಡಿ ಆಯಿತಾ. ಇಲ್ಲೂ ಕೂಡ ನಮ್ಮ ಇಂಡಿಯಾಲಿರೋ ಥರನೇ ಎತ್ತುಗಳನ್ನ ಯೂಸ್ ಮಾಡಿಬಿಟ್ಟು ನೇಗಿಲು ಹಾಕ್ತಾಯಿದ್ದಾರೆ ನೋಡಿ. ಇಲ್ಲೆಲ್ಲ ಉಳ್ತಾ ಇದ್ದಾರೆ. ಸೊ ಆ ಥರ ಇದು ಮಾಡಿಬಿಟ್ಟು ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಜನ. ಸೊ ಹಿಂಗಿದೆ ಪೂರ್ತಿ ಎಲ್ಲದ್ರದ್ದು ಹಿಸ್ಟ್ರಿ ಈ ಮನೇಲಿ ತೋರಿಸಿದಾರಂತೆ. ಸೊ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಟಾವು ಮಾಡ್ತಿರ್ಬೇಕಾದ್ರೆ ಅದು ಚಪ್ಪಲ್ ಹಾಕ್ಕೊಂತಾರಂತೆ, ದೊಡ್ಡ ಚಪ್ಪಲು ಅಲ್ಲಿ ಇದೆಯಲ್ಲ, ಈ ದೊಡ್ಡ ಚಪ್ಪಲ್ ಬಂದ್ಬಿಟ್ಟು ಕಟಾವು ಮಾಡ್ಬೇಕಾದ್ರೆ ಹಾಕ್ಕೊಳ್ಳುವಂಥ ಚಪ್ಪಲ್ಲು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಸರ್, ಇದಕ್ಕೆ ಏನಂತಾರೆ ಗೊತ್ತಾ ಸರ್ ನಿಮಗೆ? ಭತ್ತ ಇದು ತೆಗಿಯೋದು ಏನಂತಾರೆ ಅದಕ್ಕೆ?
ಮೇಲ್ಗಡೆದು ಹಸ್ಕೆಲ್ಲ ಇರುತ್ತಲ್ಲ, ಮಿಲ್ಲಿಂಗ್ ಮಾಡೋದಲ್ವಾ. ಸೊ ಹಳೆ ಕಾಲದಲ್ಲಿ ಮಿಲ್ಲಿಂಗ್ ಮಾಡೋದು ಇದು. ಏನೇನೋ ಇದ್ದಾವೆ ಮಿಲ್ಲಿಂಗ್ ಮಾಡೋಕ್ಕೆ ಸಾಮಾನುಗಳು ನೋಡಿ. ಇದು ಕೈಯಿಂದ ತಿರ್ಗ್ಸೋದು, ಮೇಲ್ಗಡೆಯಿಂದ ಯಾರೋ ಹಾಕ್ತಾ ಇರ್ತಾರೆ, ಕೈಯಿಂದ ತಿರ್ಗ್ಸೋದು. ಆಮೇಲೆ ಇದು ಸೋಸೋದು. ಇದೇನಿದು? ಇಲ್ಲಿಂದ ಸ್ಟಾರ್ಟಾ? ಓಕೆ. ಸೊ ಫಸ್ಟ್ ಇಲ್ಲಿಂದ ಹಾಕೋದು, ಆಮೇಲೆ ಭತ್ತ ತೆನೆಗಳು ಬರ್ತವೆ, ಹಿಂಗೆ ತೆಗೆದ್ಬಿಟ್ಟು ಇಲ್ಲಿ ಸೋಸ್ಕೊಂಡು ಆಮೇಲೆ ಇದಕ್ಕೆ ಹಾಕಿ ಇಲ್ಲಿ ಮಿಲ್ ಮಾಡಿ ಇಲ್ಲಿಂದ ಫೈನಲ್ ಇಲ್ಲಿಗೆ ಬರುತ್ತಾ? ಓ ಕರೆಕ್ಟ್, 4 ಅಲ್ವಾ? 4. ಇಲ್ಲಿ ಇದನ್ನ ಕ್ಲೀನ್ ಮಾಡ್ಬಿಟ್ಟು ಮೇಲ್ಗಡೆ ಇದು ತೆಗಿತಾರಲ್ವ, ಅದು ಹೊಟ್ಟು ತೆಗಿತಾರೆ. ಹೊಟ್ಟು ತೆಗೆದ್ಮೇಲೆ ಫೈನಲ್ ಆಗಿ ಪಾಲಿಶ್ ಹಾಕತ್ತಾ ಇದು ಮೋಸ್ಟ್ಲಿ ಪಾಲಿಶ್ ಹಾಕೋ ಥರದ್ದು ಒಂದು ಇದು ಸ್ಟ್ರಕ್ಚರು. ಸೊ ಈ ಥರ ಇದೆ. ಇಲ್ಲೆಲ್ಲ ಏನೇನು ಸಾಮಾನು ಇಟ್ಟಿದ್ದಾರಲ್ಲ ಇದೆಲ್ಲ ಬಂದ್ಬಿಟ್ಟು ಭತ್ತದಿಂದ ಅಕ್ಕಿ ಮಾಡೋಕ್ಕೆ ಯೂಸ್ ಮಾಡುವಂಥ ಸಾಮಾನು ಅನ್ಕೊತೀನಿ ಇವನ್ನೆಲ್ಲ. ಸೊ ಚೆನ್ನಾಗಿದೆ. ಈ ಮನೆಯಲ್ಲಿ ಒಂಥರ ಏನೋ ಸರ್ ನಿಮ್ಗೆ ಅನಿಸ್ತಾ ಇಲ್ವಾ ಈ ಮನೇಲಿ ಒಂಥರ ಏನೋ ಡಿಫ್ರೆಂಟ್ ಸ್ಮೆಲ್ ಇದೆ ಅಂತ? ಹೆಂಗಿದೆ ಹೇಳಿ ಅದು? ನಾವು ಬೆಂಕಿದು ಸ್ಮೆಲ್ ಅಲ್ವಾ? ಬೆಂಕಿ ಹಾಕಿದ್ದಾರೆ ಅಲ್ಲಿ. ಹೌದಾ? ಹಾಕಿದ್ದಾರೆ ಬೆಂಕಿ. ಓ ನೋಡಲಿಲ್ಲ. ಒಂಥರ ಏನೋ ತುಂಬ ಚೆನ್ನಾಗಿದೆ, ಹೊಗೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಅಂದರೆ ಕೆಟ್ಟದಾಗಿಲ್ಲ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ, ಡಿಫ್ರೆಂಟಾಗಿ ನೋಡಿ. ಸೊ ಇಲ್ಲೇನೇನೋ ಇಟ್ಟಿದ್ದಾರೆ ಮತ್ತೆ. ಓ ಇದೇನು ಹೇಳಿ? ಇದು ಹಿಟ್ ಮಾಡೋದಲ್ವಾ? ಹೌದೌದು. ಏನಂತಾರೆ ಸರ್ ಇದಕ್ಕೆ? ಮರ್ತೆ ಹೋಗಿದೆ. ರುಬ್ಬಕಲ್ಲ ಈ ಸುಮ್ಮನೆ ರೀ ಸರ್. ರುಬ್ಬಕಲ್ಲು, ಬೀಸೋಕಲ್ಲು. ಬೀಸೋಕಲ್ಲು ಇರಬೇಕು. ಸೊ ಬೀಸೋಕಲ್ಲು ಥರದೆಲ್ಲ ಏನೇನೋ ಇದೆ ಅಪ್ಪ, ಚೆನ್ನಾಗಿದೆ ನೋಡಿ. ಅವಾಗ್ಲೇ ಎಲ್ಲ ಮಿಷಿನ್ಸು 200 ವರ್ಷದ ಹಿಂದೆನೆ ಅಲ್ಲ. ಇದು ಬಂದ್ಬಿಟ್ಟು ಬಕೆಟ್ಟು, ಹಳೆಯ ಕಾಲದ ಬಕೆಟ್ಗಳು ನೋಡಿ ಹಿಂಗಿದೆ ಆಯಿತಾ. ಇದರಲ್ಲಿ ಸೌಟು ಇವಾಗಿನ ಸರಿ ಅಲ್ಲ ಇವಾಗ ನೀನು ಈಗ ಬಿಡ್ರಿ ಸೌಟು ಅಲ್ಲ ಬನ್ನಿ. ಇಲ್ಲಿ ನೋಡಿ ಬಕೆಟ್ ಒಳಗೆ ಸೌಟು. ಸರ್ ಇವಾಗಿನವರು ಇದ್ರ ಏನಂತಾರೆ ಅದಕ್ಕೆ, ತೆಂಗಿನಕಾಯಿ ಚಿಪ್ಪಿಂದ ಇದನ್ನ ಮಾಡ್ಬಿಟ್ಟು ಈಕೋ ಫ್ರೆಂಡ್ಲಿ ಅಂತಿದ್ದಾರೆ. ಇದರಿಂದ ಸ್ಟೀಲ್ಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಹೋಗ್ಬಿಟ್ಟು ಮತ್ತೆ ಇದಕ್ಕೆ ವಾಪಸ್ ಬಂದು ಈಕೋ ಫ್ರೆಂಡ್ಲಿ. ಸೊ ಹಂಗೆ ಸಿಚುವೇಶನ್ನು. ವಾಪಸ್ ಅಲ್ಲಿಗೆ ಬಂದು ನಿಂತಿದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಇಲ್ಲ ಓ ಗರ್ಗಸ ಹಿಂಗಿದೆ ನೋಡಿ ಗರ್ಗಸ. ಈಗ ಕಟಾವು ಯೂಸ್ ಮಾಡೋದಿರ್ಬೇಕಿದು ಸರ್. ಇದು ಕಟಾವ್ದು ಗರ್ಗಸ ಇರಬೇಕಿದು. ಕೊಡ್ಲಿ ಗರ್ಗಸ ಏನೇನೋ ಇದೆ, ಚೆನ್ನಾಗಿದಾವಲ್ಲ. ನೀರು ತುಂಬಿಸೋದು ಅನ್ಸುತ್ತೆ. ನೀರು ಎಣ್ಣೆನ ಅದು ಏನೋ ಗೊತ್ತಿಲ್ಲ. ಇವ್ರು ನೋಡಿ ಆಗ್ಲೇ ಎಣ್ಣೆ ಮಾಸ್ಟ್ರು. ಸೊ ಹಿಂಗಿದೆ ಪೂರ್ತಿ ಹಳೆಯ ಜಪಾನ್ನಲ್ಲಿ ಯೂಸ್ ಮಾಡುವಂತಹ ಒಂದು ಎಲ್ಲ ಪದಾರ್ಥಗಳು ನಿಮಗೆ ಇಲ್ಲಿ ಸಿಗುತ್ತೆ ಆಯಿತಾ. ತುಂಬ ಚೆನ್ನಾಗಿದೆ, ಮೇಂಟೈನ್ ಕೂಡ ಮಾಡಿದ್ದಾರೆ. ಈ ಮನೆ ಅಲ್ಲ ಇರಲಿ ಬಿಡಿ. ಈ ಮನೆ ಬಂದ್ಬಿಟ್ಟು ಹಳೆ ಟೈಮಲ್ಲೇ 2 ಅಂತಸ್ತಿನ ಮನೆ ಇದು. ಒಂದು ಗ್ರೌಂಡ್ ಫ್ಲೋರು, ಅದಾದಮೇಲೆ ಫಸ್ಟ್ ಫ್ಲೋರು, ನಾವು ಇವಾಗ ನಿಂತ್ಕೊಂಡಿರೋದು ಸೆಕೆಂಡ್ ಫ್ಲೋರು ಆಯಿತಾ. ಸೆಕೆಂಡ್ ಫ್ಲೋರ್ ಅಂತ ಒಂದು ಮನೆಗಳನ್ನ ಕಟ್ಟುವಂಥ ಏನಂತಾರೆ ಅದಕ್ಕೆ ತಂತ್ರಜ್ಞಾನ ಆ ಟೈಮಲ್ಲೇ ಜಪನೀಸ್ ಜನಕ್ಕಿತ್ತು. ಸೊ ಇಲ್ಲಿಂದ ನೋಡಿ ವ್ಯೂ ಹೆಂಗೆ ಕಾಣಿಸುತ್ತೆ ಪೂರ್ತಿ. ಈ ಭತ್ತದ ಗದ್ದೆ ನೋಡಿ ಸರ್ ಎಷ್ಟಿದೆ, ಎಷ್ಟು ಚೆನ್ನಾಗಿ ಚಿಕ್ಕದು ಮಾಡ್ಕೊಂಡಿದ್ದಾರೆ. ಎಷ್ಟಿರ್ಬೋದು ಅದು? 60-40ನಾ? 60-40 ಸೈಟಲ್ಲಿ ಭತ್ತದ ಗದ್ದೆ ಮಾಡೋರೆ. ಅಲ್ಲೊಂದು 30-20ನಾ? ಸೊ 60-40 30-20 ಭತ್ತದ ಗದ್ದೆ. ಸೊ ಅದ್ರ ಪಕ್ಕ ಒಂದು ಮನೆ. ಸೊ ಈ ಥರ ಜಪಾನ್ನಲ್ಲಿ ವ್ಯವಸಾಯದ ಪದ್ಧತಿ ಇದೆ ನೋಡಪ್ಪ. ನಡೀರಿ ಪವನ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟು? 3rd ಫ್ಲೋರ್ ಇದೆ ಈ ಮನೇಲಿ, ಬನ್ನಿ. 3rd ಫ್ಲೋರಾ? ಜಪಾನಿನ ಹಳ್ಳಿ ಮನೆಯಲ್ಲಿ 3rd ಫ್ಲೋರ್ಗೆ ಹೋಗ್ತಾವ್ರೆ ಪವನ್ ಅವರು. ಹೋಗಿ ಸರ್ ಮೇಲೆ. ಇಲ್ಲೊಂದು ಅಷ್ಟೇ ಹೈಟ್ ಇದೆಯಲ್ಲಪ್ಪ. ಹಾಂ 3rd ಫ್ಲೋರಲ್ಲೂ ನಾನು ನಿಂತ್ಕೊಂಡ್ರೂ ಹೈಟ್ ಇನ್ನೂ ಎಷ್ಟಿದೆ ನೋಡಿ. ಸೊ ಹಿಂಗಿದೆ ಜಪಾನಿನ ಮನೆಗಳು ನೋಡಿ ಪೂರ್ತಿ. ಇಲ್ಲಿ ನೋಡಿ ನಡಿಬೇಕಾದ್ರೆ ಹೇಗಿದೆ ಅಂತ, ಪೂರ್ತಿ ಕಟ್ಟಿಗೆ ಮೇಲೆ ನಡೆಯೋ ಥರ ಇದೆ. ಹಲಿಗೆ ಹಾಕಿದ್ದಾರೆ, ಒಂದು ಹಲಿಗೆ ಮೇಲೆ ನಡ್ಕೊಂಡು ಹೋಗಬೇಕು. ಇದು ಏನಂತಾರೆ ಅದಕ್ಕೆ ವಿಂಡೋಗಳಿಗೆ, ಆಮೇಲೆ ಈ ಛತ್ ಹಾಕೋಕ್ಕೆ ಯೂಸ್ ಮಾಡುವಂಥ ಪದಾರ್ಥ ಸ್ಟ್ರಾ ರೈಸಿಂದು. ಸೊ ಅದು ಇಲ್ಲಿ ಕಾಣಿಸುತ್ತೆ ಹಿಂಗಿದೆ. ಹೆಂಗೆ ನಿಮ್ಗೆ ಎದುರುಗಡೆ ಏನಿದೆ? ಗಾಂಧಿ ತಾತನ ಚರ್ಕ. ಸೊ ಗಾಂಧಿ ತಾತ ಇಲ್ಲಿಗೆ ತೊಗೊಂಡ್ಬಂದ್ರ, ಇಲ್ಲಿಂದ ಗಾಂಧಿ ತಾತ ತೊಗೊಂಡೋದ್ರ? ನಾನು ನೋಡಿಲ್ಲ, ನೋಡಿ
ಸ್ಟಡಿ ಮಾಡಿ ನಾನು ಹೇಳ್ತೀನಿ. ನೋಡಿಲ್ಲ ಇಲ್ಲ, ನಾನು ನೋಡಿಲ್ಲ. ನಾನು ನೋಡೋದು ಹೆಂಗೆ ಹೇಳಕ್ಕಾಗ್ತದೆ? ನೋಡಿ 200 ವರ್ಷದ ಹಿಂದೆನೆ ಅವರೆಲ್ಲ ತೆಗಿತಾವ್ರೆ ಇಲ್ಲಿ ಚರ್ಕ ಮಾಡ್ಕೊಂಡಲ್ಲ ಹಾ ನೋಡಿ, ಚೆನ್ನಾಗಿದೆ. ಈ ಥರ ಚರ್ಕ ನೋಡಿ ಹಿಂಗಿದೆ, ಜಪಾನಿನ ಚರ್ಕ ಈ ಥರ. 3rd ಫ್ಲೋರಿಂದ ವ್ಯೂ ನೋಡೋಣ. ನೋಡಿ 3rd ಫ್ಲೋರಿಂದ ವ್ಯೂ ನೋಡಿ ಹಿಂಗಿದೆ ಮೇಲ್ಗಡೆ ಕಾಣಿಸುತ್ತಲ್ರಿ ಇಲ್ಲಿಂದ. ಅಲ್ಲಿ ನೋಡಿ ಲೆಫ್ಟಿಗೆ ಪೂರ್ತಿ ಹಳ್ಳಿ ಅಲ್ಲ. ಈ ಮನೆನೂ 3 ಫ್ಲೋರ್ ಇರ್ಬೇಕಲ್ವಾ? ಇದೂ 3 ಫ್ಲೋರ್ ಮನೆ. ಎಲ್ಲ ಮನೆ ದೊಡ್ಡ ದೊಡ್ಡದೇ ಇದಾವೆ, ಪರವಾಗಿಲ್ಲ. ಸೊ ಇವಾಗ ಫೈನಲ್ ಆಗಿ ಒಂದು ಜಾಪನೀಸ್ ಹಳ್ಳಿ ಮನೆಯ ವಿಶೇಷತೆ ಅಂದರೆ ಫೈರ್ ಪ್ಲೇಸ್ ಅಥವಾ ಇರೋರಿ ಅಂತ ಕರೀತಾರೆ, ಅದನ್ನು ನೋಡೋಣ ಬನ್ನಿ, ಒಳಗೆ ಹೋಗೋಣ. ಸೊ ಇದೇನಿದೆಯಲ್ಲ, ಇದೇ ಬಂದ್ಬಿಟ್ಟು ಜಪನೀಸ್ನ ಫೈರ್ ಪ್ಲೇಸು. ಅಂದರೆ ಮಧ್ಯದಲ್ಲಿ ನೋಡಿ ಬೆಂಕಿ ಹಾಕಿದಾರಲ್ಲ, ಸೊ ಇಡೀ ಮನೇನ ಬೆಚ್ಚಗಿಡಕ್ಕೆ ಈ ರೂಮೇ ಕಾರಣ. ಸೊ ಈ ಥರ ಇದೆ ಪೂರ್ತಿ. ಇದು ಮಾಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಹಾವು ಮಾಡಿಟ್ಟವ್ರೆ ಆಯಿತಾ. ಸೊ ಚೆನ್ನಾಗಿದೆ, ನಕಲಿ ಹಾವು. ಸೊ ಇದು ಬಂದ್ಬಿಟ್ಟು ಇರೋರಿ ಅಂತ. ಸೊ ಇರೋರಿ ಅಂದರೆ ಜಾಪನೀಸಲ್ಲಿ ಫೈರ್ ಪ್ಲೇಸ್ ಅಂತ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ಎಲ್ಲ ಸೀಟ್ಗಳು ಇಟ್ಟಿದ್ದಾರೆ ನೋಡಿ. ಸೊ ಈ ಸೀಟ್ಗಳ ಮೇಲೆ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡ್ಬಿಟ್ಟು ಒಂದು ಮಾತುಕತೆ ಮಾಡುವಂಥ ಒಂದು ಏರಿಯಾ. ಅಲ್ಲಿ ಬೆಚ್ಚಗಿಡಕ್ಕೆ ಅಂತ ಫೈರ್ ವುಡ್ ಹಾಕಿದ್ದಾರೆ, ಕಟ್ಟಿಗೆ ಇಟ್ಟಿದ್ದಾರೆ, ಅದ್ರ ಮೇಲ್ಗಡೆ ಟೀ ಇಟ್ಟಿರ್ತಾರೆ ಆಯಿತಾ. ಸೊ ಅಡುಗೆ ಮಾಡೋಕ್ಕೋ ಟೀ ಮಾಡೋಕ್ಕೋ ಅದನ್ನ ಯೂಸ್ ಮಾಡ್ತಾರೆ. ಸೊ ಈ ಥರ. ಏನ್ರಿ ಪವನು, ಏನನ್ನಿಸ್ತು ಇರೋರಿ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ, ವಿಂಟರಲ್ಲಿ ಸೂಪರ್ ಆಗಿರುತ್ತೆ. ವಿಂಟರಲ್ಲಿ, ಸಮ್ಮರಲ್ಲಿ ಪಿಕ್ಚರ್ ಬಿಡುತ್ತಾ? ಸೊ ಇದು ಬಂದ್ಬಿಟ್ಟು ಇರೋರಿ ಅಂತ. ಸೊ ಹಿಂಗಿದೆ ನೋಡಿ. ಸೊ ಇನ್ನೊಂದು ಸೂಪರ್ ವಿಶೇಷತೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಇದು ನೋಡಿ, ಪೂರ್ತಿ ಎಲ್ಲ ಏನಂತಾರೆ ಕೂಲ್ ಡ್ರಿಂಕ್ಸ್ ಬಾಟಲ್ಗಳನ್ನ ಈ ಥರ ಇಟ್ಟಿದ್ದಾರೆ. ಯಾಕಪ್ಪ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಗಡೆ ಮೌಂಟೇನ್ಸಿಂದ ಕೆಳಗಡೆ ಹರ್ಕೊಂಬರುತ್ತಲ್ಲ ನೀರು, ಎಷ್ಟು ತಂಪಾಗಿರುತ್ತೆ ಅಂದರೆ ಇದನ್ನು ನ್ಯಾಚುರಲಾಗಿ ಕೂಲ್ ಮಾಡುತ್ತೆ. ಸಮ್ಮರ್ ಆದ್ರೂ ಇವಾಗ ಆಲ್ಮೋಸ್ಟ್ ಟೆಂಪ್ರೇಚರ್ ಬಂದುಬಿಟ್ಟು ಏನಿಲ್ಲ ಅಂದರೆ 25-26 ಡಿಗ್ರಿ ಅಂತೂ ಇದ್ದೇ ಇದೆ. ಅದರಲ್ಲೂ ಇದು ತಣ್ಣಗಿದೆ, ನೀರು ಕೂಲಾಗಿದೆ ಆಯಿತಾ. ಸೊ ಅದರಲ್ಲಿ ಈ ಥರ ಬಾಟಲ್ಸ್ ಇಟ್ಟಿದ್ದಾರೆ. ಸೊ ಸಖತ್ತಾಗಿ ನ್ಯಾಚುರಲ್ ವೇಯಲ್ಲಿ ತಣ್ಣಗಾಗ್ಬಿಡುತ್ತೆ ನೀರು ಆಯಿತಾ. ಸೂಪರ್ ಆಗಿದೆ. ಆಮೇಲೆ ಇನ್ನೊಂದು ಏನು ವಿಶೇಷತೆ ವಿಲೇಜ್ದು ಅಂತ ಹೇಳಿದ್ರೆ, ಆವಾಗಲೇ ನಾನು ನಿಮಗೆ ಹೇಳ್ದಂಗೆ ಈ ಹಳ್ಳಿ ಬಂದ್ಬಿಟ್ಟು ಜಪಾನಿನ ಕ್ಲೀನೆಸ್ಟ್ ಹಳ್ಳಿ ಆಯಿತಾ. ಸೊ ಕ್ಲೀನೆಸ್ಟ್ ಹಳ್ಳಿ ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ನಿಮ್ಮನ್ನ ಏನು ಕಾಣಿಸ್ತಾ ಇದೆಯಲ್ಲ, ಇದು ನೀವೆಲ್ಲ ನದಿ ಅಂದ್ಕೊಂಡಿರ್ಬೋದು ಅಥವಾ ಯಾವುದೋ ಒಂದು ಕಾಲುವೆ ಅಂದ್ಕೊಂಡಿರ್ಬೋದು. ಇದು ನದಿನೂ ಅಲ್ಲ, ಕಾಲುವೆನೂ ಅಲ್ಲ, ಇದು ಬಂದ್ಬಿಟ್ಟು ಒಂದು ಚರಂಡಿ ಆಯಿತಾ. ಸೊ ನೀರು ಹರ್ಕೊಂಡು ಹೋಗ್ತಾ ಇದೆ ನೋಡಿ ಚರಂಡಿ. ಎಷ್ಟು ಕ್ಲೀನಾಗಿದೆ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಕ್ಲೀನಾಗಿ ಎಲ್ಲ ಏನಿದೆ ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ ಆಯಿತಾ ನಿಮಗೆ. ಸೊ ಹಾಗಾಗಿ ಇದು ಜಪಾನಿನ ಒನ್ ಆಫ್ ದ ಕ್ಲೀನೆಸ್ಟ್ ಹಳ್ಳಿ. ಇದೊಂದೇ ಅಲ್ಲ, ಇದೇ ಥರ ಎಷ್ಟೊಂದು ಚರಂಡಿಗಳಿದ್ದಾವೆ ಈ ಹಳ್ಳೀಲಿ. ಎಲ್ಲ ಇದೇ ಥರ ಪಳ ಅಂತ ಹೊಡೆಯುತ್ತಿರೋ ಚರಂಡಿಗಳು. ಇದರಲ್ಲಿಂದ ನೀರು ತೆಕ್ಕೊಂಬಿಟ್ಟು ಸ್ನಾನ ಮಾಡ್ಕೋಬೋದು ನೀವು, ಅಷ್ಟು ಕ್ಲೀನಾಗಿದೆ ನೀರು ಆಯಿತಾ. ಆವಾಗಲೇ ಅವಲ್ಲಿ ತೋರಿಸಿದ್ದು ಏನಂತಾರದಕ್ಕೆ ನದಿ ಇತ್ತಲ್ಲ, ನದಿಯಲ್ಲಿ ಹೆಂಗಿದೆಯೋ ನೀರು ಅದೇ ಥರ ಈ ಚರಂಡಿಲೂ ನೀರಿದೆ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಜಪಾನಿನ ಕ್ಲೀನೆಸ್ಟ್ ಹಳ್ಳಿ. ಈ ಬಿಸಿಲಲ್ಲಿ 300 ಮೀಟ್ರ್ ಅಷ್ಟೇ ಹತ್ಕೊಂಡು ಬರಲಿಕ್ಕೆ ಒಂದು ಅವಸ್ಥೆ ಪಡ್ತಾಯಿದ್ದೀವಿ. ನೋಡಿ, ನನಗಂತೂ ಫುಲ್ ಎಲ್ಲ ಕಡೆಯಿಂದ ಬೆವರು ಎಳಿತಾ ಇದೆ, ಬಟ್ ಉಸಿರು ಪರವಾಗಿಲ್ಲ. ಬಟ್ ಪವನ್ ಅವ್ರು ನೋಡಿ ಹೆಂಗಾಗಿದ್ದಾರೆ. ಏನೋ ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ ಸರ್? ಓಕೆನಾ ಪರಿಸ್ಥಿತಿ? ಆಲ್ ಓಕೆ ಆರ್ ಆಲ್ ನಾಟ್ ಓಕೆ? ಇಲ್ಲಿಗೆ ಬಸ್ ಬರುತ್ತೆ, ಬಸ್ಸಲ್ಲಿ ಬನ್ನಿ, ಇವ್ರು ಮಾತುಕಟ್ಕೊಂಡು ನಡ್ಕೊಬಂದ್ರೆ ಪಿಕ್ಚರ್ ಬಿಟ್ಟೋಗುತ್ತೆ ಇಲ್ಲಿ. ಯಪ್ಪ, ಯಾಕೆ ಸರ್ ಹಿಂಗಂತೀರಾ? ಕಮಾನ್, ಕಷ್ಟಪಟ್ರೇನೆ ಕೈ ಕೆಸರಾದರೆ ಬಾಯಿ ಮೊಸರು. ಬಸ್ ಇರ್ಬೇಕಾದ್ರೆ ಯಾಕಪ್ಪ ಕೆಸರು ಮಾಡ್ಕೋಬೇಕು? ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ಸೊ ಅವ್ರು ಹೇಳೋದು ನಾವು ಕರೆಕ್ಟಾ, ನಾನು ಹೇಳೋದು ಕರೆಕ್ಟಾ, ಯಾರು ಹೇಳೋದು ಕರೆಕ್ಟು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಒಂದು ಅಮೇಝಿಂಗ್ ಪಾಯಿಂಟ್ನ ನಿಮಗೆ ಇಲ್ಲಿಂದ ತೋರಿಸ್ತೀನಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಇದು ನೋಡಿ, ಈ ಎಂಟೈರ್ ಹಳ್ಳಿ ಮೇಲ್ಗಡೆಯಿಂದ ಒಂದು ವ್ಯಾಂಟೇಜ್ ಪಾಯಿಂಟಿಂದ ಯಾವ ಥರ ಕಾಣಿಸುತ್ತೆ ಅಂತ. ಅಲ್ಲೆಲ್ಲ ಬಿಲ್ಡಿಂಗ್ಗಳು ಕೈ ಮುಕ್ಕೊಂಡು ನಿಂತ್ಕೊಂಡಿರೋ ಥರ ಕಾಣಿಸ್ತಾ ಇದ್ದಾವೆ.
ಒಂದು ವಿಹಂಗಮ ನೋಟ ಅಂತ ಏನಂತಾರಲ್ಲ ಅದು ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗತ್ತೆ. ಸೊ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ರೆ ಒಂದು ಅದ್ಭುತನೇ ಅನಿಸುತ್ತೆ ನಿಮಗಂತೂ. ಇವತ್ತು ಬಿಸಿಲಂತೂ ಹೊಡಿತಾ ಇದೆ, ಆಲ್ಮೋಸ್ಟ್ 32 ಡಿಗ್ರಿ ಏನೋ ಇರಬೇಕು ಟೆಂಪ್ರೇಚರು. ಆ ಟೆಂಪ್ರೇಚರಲ್ಲಿ ಹತ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಇದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಹಾಯ್ ಅನಿಸುತ್ತೆ. ಸೊ ಅದೇ ಹಾಯಲ್ಲಿ ಇವತ್ತಿನ ವ್ಲಾಗ್ ಕ್ಲೋಸ್ ಮಾಡೋ ಸಮಯ ಬಂತು. ಸೊ ಈ ಒಂದು ಚಿಕ್ಕ ಹಳ್ಳಿ, ಜಪಾನ್ನ ಕ್ಲೀನೆಸ್ಟ್ ಹಳ್ಳಿ ಯಾವ ಥರ ಇದೆ, ಹೆಂಗಿದೆ, ಇಲ್ಲಿಯ ಜನಜೀವನ ಯಾವ ಥರ ಇದೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.